ನಮ್ಮ ಈ ಪ್ರಜಾತಂತ್ರ ವ್ಯವಸ್ಥೆನಲ್ಲಿ ಹೊಸದೇನಲ್ಲ. ಬಹುಶಃ ಇಡೀ ದೇಶದಲ್ಲಿ ಪ್ರಪ್ರಥಮವಾಗಿ ಮಹಿಳಾ ಮೀಸಲಾತಿಯನ್ನ ನಮ್ಮ ಲೋಕಲ್ ಬಾಡೀಸಲ್ಲಿ ತಾಲೂಕ್ ಪಂಚಾಯಿತಿ, ಗ್ರಾಮ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿನಲ್ಲಿ ಪ್ರಾರಂಭ ಆಗಿದ್ದೇ ಸನ್ಮಾನ್ಯ ಎಚ್.ಡಿ. ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದಾಗ 1995ನೇ ಇಸ್ವಿನಲ್ಲಿ ನಮ್ಮ ಕರ್ನಾಟಕದಿಂದನೇ ಪ್ರಾರಂಭ ಆಗುತ್ತೆ. ಅಂದರೆ ಇವತ್ತು ನೋಡ್ಬೋದು, ತಾಲೂಕ್ ಪಂಚಾಯಿತಿ ಸದಸ್ಯರುಗಳು, ಉಪಾಧ್ಯಕ್ಷರುಗಳು, ಜಿಲ್ಲಾ ಪರಿಷತ್ ಅಧ್ಯಕ್ಷರು, ಉಪಾಧ್ಯಕ್ಷರುಗಳು ಎಲ್ಲ ಮಹಿಳೆಯರೇ ಇದ್ದಾರೆ. ಸುಮಾರು ಕಡೆ ಮಹಿಳೆಯರೇ ಇದ್ದಾರೆ. ಅದರಲ್ಲೂ ಕೂಡ ಕೆಲವು ಕಡೆ ಜಿಲ್ಲಾ ಪರಿಷತ್ ಅಧ್ಯಕ್ಷರಾಗಿ ಇದ್ದಂಥ ಮಹಿಳೆಯರಿಗೆ ಪ್ರಶಸ್ತಿ ಕೂಡ ಸಿಕ್ಕಿದೆ. ತುಂಬ ಅಚ್ಚುಕಟ್ಟಾಗಿ ಅವರು ಆಡಳಿತವನ್ನು ನಿರ್ವಹಣೆ ಮಾಡಿದ್ದಾರೆ. ನಂತರ 96ನೇ ಇಸ್ವಿನಲ್ಲಿ ಸನ್ಮಾನ್ಯ ದೇವೇಗೌಡರು ದೆಹಲಿಗೆ ಪ್ರಧಾನಮಂತ್ರಿಯಾಗಿ ಹೋದಂಥ ಸಂದರ್ಭದಲ್ಲಿ ನಾವು ಕರ್ನಾಟಕದಲ್ಲಿ ಈಗ ಆಲ್ರೆಡಿ ಜಾರಿ ತಂದಿದ್ದೀವಿ. ಆವಾಗ ಅವರು ಪಿ.ವಿ. ನರಸಿಂಹರಾವ್ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಪಿ.ವಿ. ನರಸಿಂಹರಾವ್ ಅವ್ರಿಗೂ ಒಂದು ಪತ್ರ ಬರೀತಾರೆ. ಕರ್ನಾಟಕದಲ್ಲಿ ನಾವು ಮಹಿಳೆಯರಿಗೆ ಲೋಕಲ್ ಸ್ಥಳೀಯ ಸಂಸ್ಥೆಗಳಲ್ಲಿ ಮತ್ತು ಮಹಾನಗರ ಪಾಲಿಕೆಗಳಲ್ಲಿ ನಾವು ಆಲ್ರೆಡಿ ತಂದಿದ್ದೀವಿ. ಇದನ್ನು ರಾಷ್ಟ್ರ ಮಟ್ಟದಲ್ಲೂ ಕೂಡ ಲೋಕಸಭೆಯಲ್ಲಿ, ವಿಧಾನಸಭೆಯಲ್ಲೂ ತರಬೇಕು ಅಂತ ಪತ್ರ ಬರೀತಾರೆ ಪಿ.ವಿ. ನರಸಿಂಹರಾವ್ ಅವರಿಗೆ. ನಂತರ ಇವರೇ ನಂತರ ಪ್ರಧಾನಮಂತ್ರಿ ಆಗ್ತಾರೆ. ಆ ಸಂದರ್ಭದಲ್ಲಿ 1996ನೇ ಇಸ್ವಿನಲ್ಲಿ ಪ್ರಧಾನಮಂತ್ರಿ ಆಗಿದ್ದಂಥ ದೇವೇಗೌಡರು ಈ ಮಹಿಳಾ ಮೀಸಲಾತಿ ಬಿಲ್ಲನ್ನು ಮಂಡಿಸ್ತಾರೆ ಫಸ್ಟ್ ಟೈಮ್. ಇದು ಸಾಮಾನ್ಯವಾಗಿ ಇಂಥ ಒಂದು ಐತಿಹಾಸಿಕ ಕಾನೂನು, ಇಂಥ ಐತಿಹಾಸಿಕ ವಿಧೇಯಕ್ಕೆ ಎಲ್ಲೂ ಅಪಸ್ವರ ಇರಬಾರ್ದು. ಆವಾಗಲೂ ಕೂಡ 2023ನೇ ಇಸ್ವಿನಲ್ಲಿ ಈ ಮಸೂದೆ, ಮಹಿಳಾ ಮೀಸಲಾತಿ ಮಸೂದೆ 33% ಏನಿತ್ತು ಅದು ಪಾಸ್ ಆದಾಗ ಇಡೀ ಅಂದರೆ ಕೇವಲ ಇಬ್ಬರು ಮಾತ್ರ ವಿರೋಧ ಮಾಡ್ತಾರೆ. 543 ಸದಸ್ಯರಲ್ಲಿ 541 ಸಂಸದರು ಅದನ್ನು ಒಪ್ತಾರೆ. ಆದರೆ ವಿಪರ್ಯಾಸ ಅಂದರೆ ಈ ಸರಿ ಮೊನ್ನೆ ಆದಂಥ ಇದರಲ್ಲಿ ಕಾಂಗ್ರೆಸ್ಸು ನೇತೃತ್ವದ ಇಂಡಿ ಪಕ್ಷ ಅದು ವಿರೋಧ ಮಾಡ್ತಾರೆ. ಇದು ನಿಜವಾಗ್ಲೂ ದುರದೃಷ್ಟಕರ. ಅದು ಏನಕ್ಕೆ ಕಾಂಗ್ರೆಸ್ಸು ಮತ್ತು ಇತರ ವಿರೋಧ ಪಕ್ಷಗಳು ಇದನ್ನು ವಿರೋಧ ಮಾಡಿದ್ವೋ ಗೊತ್ತಿಲ್ಲ. ಅಂದರೆ ವಿರೋಧ ಪಕ್ಷಗಳು ವಿರೋಧ ಮಾಡಬೇಕು ಅನ್ನುವ ಒಂದು ಭಾವನೆ ಇಟ್ಕೊಂಡು ಮಾಡಿದ್ದಾರೆ ಹೊರತು ಇದಕ್ಕೆ, ಯಾಕೆಂದರೆ ಭಾಳ ಈಗ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಒಂದು ಈ ಸುಳ್ಳು ಸುದ್ದಿ ಒಂದು ಬಿಲ್ಡಪ್ ಆಗೋಯ್ತು. ಈಗೇನಾದರೂ 2011ನೇ ಸೆನ್ಸಸ್ ಮೇಲ್ ಮಾಡಿದರೆ ದಕ್ಷಿಣ ಭಾರತಕ್ಕೆ ನಂಬರ್ ಆಫ್ ಸೀಟ್ಸ್ ಕಡಿಮೆ ಆಗುತ್ತೆ ಅಂತ. ಅದು ಏನಾಯಿತು ಅಂದರೆ ಎಲ್ಲ ಕಡೆ ಇವನ್ನು ಮಾಧ್ಯಮದಲ್ಲೂ ಅದೇ ಒಂದು ತೇಲ್ತಾ ಬಂತು, ಇಲ್ಲೆಲ್ಲ ಕಡಿಮೆ ಆಗುತ್ತೆ. ಅದು ಯಾಕೆಂದರೆ ಈ ಸುಳ್ಳನ್ನು ಪ್ರತಿದಿನ ದಿನನಿತ್ಯ ಹೇಳ್ತಾ ಇದ್ರೆ ಜನರು ಮನಸ್ಸಲ್ಲಿ ಗೊಂದಲ ಆಗೋಗುತ್ತೆ, ಏನೋ ಇರ್ಬೋದೇನೋ ಅಂತ. ಯಾವ ರೀತಿ ಈ ಸರಿ ಪ್ರಪೋಸಲ್ ಆಗಿತ್ತು, ಇವನ್ ನಮ್ಮ ಗೃಹ ಸಚಿವರಾದಂಥ ಅಮಿತ್ ಶಾ ಅವರು ಹೇಳ್ತಾರೆ 1 ಗಂಟೆ ನಾವು ಈ ಸದನವನ್ನು ಅಡ್ಜರ್ನ್ ಮಾಡೋಣ, ಒಂದೇ 1 ಗಂಟೆ. ಯಾಕೆಂದರೆ ಆ ಬಿಲ್ಲಲ್ಲಿ 850 ಸೀಟು ಇತ್ತು ಮತ್ತು 50% ಇನ್ಕ್ರೀಸ್ ಇನ್ ನಂಬರ್ ಆಫ್ ಸೀಟ್ಸ್, ಅಂದರೆ 50% ಸೀಟ್ಸ್ನ ನಾವು ಇನ್ಕ್ರೀಸ್ ಮಾಡಬೇಕು ಅನ್ನೋದು ಕರಡಲ್ಲಿ, ಅಂದರೆ ನಂಬರ್ಸ್ ಹಾಕಿಲ್ಲ ನೀವು ಅಂತ ವಿರೋಧ ಪಕ್ಷದವ್ರು ಹೇಳ್ತಾರೆ. ಆವಾಗ ಅಮಿತ್ ಶಾ ಅವ್ರು ಏನು ಹೇಳ್ತಾರೆ, ನಾನು 1 ಗಂಟೆ ಅವಕಾಶ ಕೊಡಿ, ತಿರ್ಗಾ ನಾನು ಹೋಗಿ 1 ಗಂಟೆ ಒಳಗಡೆ ನಾವೊಂದು ಆರ್ಡರ್ ಅಮೆಂಡ್ಮೆಂಟ್ ತಂದು ಅದಕ್ಕೆ ನಾವು ಬಿಲ್ಗೆ ಸೇರಿಸ್ತೀವಿ. ಏನು, ಕರ್ನಾಟಕಕ್ಕೆ 28ರಿಂದ 42 ಸೀಟು, ತಮಿಳ್ನಾಡಿಗೆ 39ರಿಂದ 59 ಸೀಟು. ನೀವು ಗಣಿತದ ಲೆಕ್ಕಾಚಾರಕ್ಕೆ ಹೋದರೆ, ಗಣಿತದ ಲೆಕ್ಕಾಚಾರ ಅಂದರೆ ಈಗ 2027ನೇ ಸೆನ್ಸಸ್ ಬರುತ್ತೆ. ಈಗ ನಮಗೆ ಈಗ 28 ಇದ್ದಿದ್ದು ಎಷ್ಟು, 42 ಆಗೋದು. ಇವಾಗ 2027ನೇ ಸೆನ್ಸಸ್ ಪ್ರಕಾರ ಹೋದರೆ ನಮಗೆ ಸಿಗ್ಬೋದು, ಅದು ಬಹುಶಃ 39 ಸಿಗ್ಬೋದು, ಇನ್ನೂ ಒಂದು ಅಥವಾ 3 ಅಂತೂ ಕಡಿಮೆ ಆಗುತ್ತೆ. ತಮಿಳ್ನಾಡಿಗೆ ಒಂದು 10ರಿಂದ 15 ಸೀಟ್ ಕಡಿಮೆ ಆಗುತ್ತೆ. ಇದೊಂದು ಸುವರ್ಣ ಅವಕಾಶ. ಇದು ಏನಕ್ಕೆ ಹಾಳು ಮಾಡಿರೋ ಕಾಂಗ್ರೆಸ್ ಅವರು ಅಥವಾ ಈ ವಿರೋಧ ಪಕ್ಷದವರು ಗೊತ್ತಿಲ್ಲ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.